ಇದ್ದರು. ಆದರೆ ಈಗ ಆ ಫ್ಲ್ಯಾಟ್ ಅವರ ಹೆಸರಿನಲ್ಲಿಲ್ಲ. ಯಾಕೆಂತ ಹೇಳಿದರೆ ಅವರಿಬ್ಬರು ಆಕ್ಸಿಡೆಂಟಲ್ಲಿ ಡೆತ್ ಆದರು. ಹಾಗಾಗಿ ಅವರ ಮಗನ ಹೆಸರಿನಲ್ಲಿ ಈ ಫ್ಲ್ಯಾಟ್ ಇದೆ. ಈಗ ಮಗ ಅದನ್ನು ನೋಡ್ಕೊಳ್ತಾ ಇದ್ದಾನೆ ಅಂತೇಳಿ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾದರೆ ಆ ಮಗ ಈಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಹೇಳಿ ವಿಚಾರಿಸಲಿಕ್ಕೆ ಪೊಲೀಸ್ನವರು ರೆಡಿ ಆಗ್ತಾರೆ. ಸೊ ಇದೇ ಟೈಮ್ನಲ್ಲಿ ಪೊಲೀಸ್ನವರಿಗೆ ಒಂದು ಕಾಲ್ ಬರುತ್ತೆ. ಸರ್, ಸ್ವಲ್ಪ ಹೆಲ್ಪ್ ಮಾಡಿ, ಐ ಆಮ್ ಇನ್ ಡೇಂಜರ್, ಹೇಗಾದರೂ ಮಾಡಿ ಕಾಪಾಡಿ ಅಂತ ಹೇಳ್ತಾರೆ. ಪೊಲೀಸ್ನವರು ಯಾರಮ್ಮ ನೀನು, ಏನಾಯಿತು ಅಂತ ಕೇಳೋಷ್ಟರಲ್ಲಿ ಕಾಲ್ ಕಟ್ಟಾಗಿಬಿಡುತ್ತೆ. ಈಗ ಪೊಲೀಸ್ನವರಿಗೆ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಯಾರಿರ್ಬೋದು ಅಂತೇಳಿ ಈ ಕಾಲ್ನ ಟ್ರೇಸ್ ಮಾಡಲಿಕ್ಕೆ ಆ ಸೈಬರ್ನವರಿಗೆ ಬಿಡ್ತಾರೆ. ಹಾಗೆ ಫ್ಲ್ಯಾಟಿನ ಕೇಸ್ನ ಇವರು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಫ್ಲ್ಯಾಟ್ ಹತ್ರ ಇವರು ಹೋಗ್ತಾರೆ. ಫ್ಲ್ಯಾಟ್ ಹತ್ರ ಹೋದ ಇವರಿಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದರೆ, ಆ ಒಂದು ವಿಚಿತ್ರವಾದ ಬೈಕ್ ಆ ಬಿಲ್ಡಿಂಗಿನ ಪಾರ್ಕಿಂಗ್ ಲಾಟಲ್ಲಿ ನಿಂತಿತ್ತು. ಇವರು ಟ್ರಾವೆಲ್ ಮಾಡ್ತಿದ್ದ ಅದೇ ರಸ್ತೆಯಲ್ಲಿ ವೇಗವಾಗಿ ಹೋಗ್ತಾ ಇತ್ತು. ಅದನ್ನು ಟ್ರೇಸ್ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ. ಯಾಕೆಂದರೆ ಇವರು ಹೋಗ್ತಾ ಇದ್ದ ಆಪೋಸಿಟ್ ಡೈರೆಕ್ಷನಲ್ಲಿ ಆ ಬೈಕ್ ಹೋಗ್ತಾ ಇತ್ತು. ಸೊ ಈ ಬೈಕ್ನವರು ಸರಿಯಾಗಿ ಇಲ್ಲದೇ ಇದ್ದಿದ್ದರೂ ಜನರು ಹೇಳಿದ ಮಾಹಿತಿ ಪ್ರಕಾರ ಒಂದು ವಿಚಿತ್ರವಾದ ಬೈಕ್ ಇದೇ ಇರ್ಬೋದಾ ಅಂತೇಳಿ ಆಲೋಚನೆ ಮಾಡಿಕೊಂಡು ಫ್ಲ್ಯಾಟಿಗೆ ಅವರು ಎಂಟ್ರಿ ಕೊಡ್ತಾರೆ. ಇಷ್ಟಾಗುವಾಗ ಪೊಲೀಸ್ ಕಂಟ್ರೋಲಿಂದ ಒಂದು ಪೊಲೀಸ್ನವರಿಗೆ ಮೆಸೇಜ್ ಬರುತ್ತೆ. ಏನು ಅಂತ ಹೇಳಿದರೆ, ಈಗಷ್ಟೇ ಅವರ ಲ್ಯಾಂಡ್ಲೈನಿಗೆ ಬಂದಂಥ ಕಾಲ್ನ ಟ್ರೇಸ್ ಮಾಡುವಾಗ ಲೊಕೇಶನ್ ಎಲ್ಲಿತ್ತು ಅಂತ ಹೇಳಿ ಚೆಕ್ ಮಾಡಿರ್ತಾರೆ. ಎಲ್ಲಿತ್ತು ಅಂತ ಕೇಳುವಾಗ ಅದೇ ಫ್ಲ್ಯಾಟ್ನಲ್ಲಿ ಇತ್ತು ಅಂತ ಹೇಳ್ತಾರೆ. ಅಂದರೆ ಈಗ ಅವರು ರೀಚ್ ಆಗಿರುವಂಥ ಅದೇ ಫ್ಲ್ಯಾಟ್ನಲ್ಲಿ ಅದೇ ಡೈರೆಕ್ಷನಲ್ಲೇ ಲೊಕೇಶನಲ್ಲೇ ತೋರಿಸ್ತಿತ್ತು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಪೊಲೀಸ್ನವರಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಈಗ ಹೋಗಿ ಎಲ್ಲರನ್ನೂ ಕರೆಸಿ ಎಲ್ಲರೂ ವಿಚಾರಿಸ್ತಾರೆ. ಇತ್ತೀಚೆಗೆ ಮುಂಚೆ ನನಗೆ ಯಾರಾದರೂ ಕಾಲ್ ಮಾಡಿ ಡೇಂಜರ್ ಇದೆ ಅಂತ ಏನಾದರೂ ಹೇಳಿದ್ರಾ, ಯಾರಿಗೆ ಡೇಂಜರ್ ಇದೆ, ಯಾರು ನಿಮ್ಮನ್ನು ಹೆದರಿಸ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ನಾವ್ಯಾರು ಕಾಲ್ ಮಾಡಿಲ್ಲ ಸರ್ ಅಂತ ಹೇಳಿಬಿಡ್ತಾರೆ. ಪೊಲೀಸ್ನವರು ಎಲ್ಲರನ್ನೂ ಕರೆಸಿರ್ತಾರೆ. ಆದರೆ ತನ್ಮಯಲ್ಲೂ ಕಾಣಿಸ್ತಾ ಇರಲ್ಲ. ತನ್ಮಯಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಸರ್ ಇಲ್ಲೇ ಇದ್ದರು ಅಂತೇಳಿ ಸರ್ಚ್ ಮಾಡುವಾಗ ಅವರ ಫ್ಲ್ಯಾಟಲ್ಲೂ ಇದ್ದಿರೋದಿಲ್ಲ. ತನ್ಮಯ್ ಎಲ್ಲೋದ ಅಂತೇಳಿ ಅವನ ಲೊಕೇಶನ್ನ ಟ್ರೇಸ್ ಮಾಡಲಿಕ್ಕೆ ನೋಡ್ತಾರೆ. ಅವರ ಫೋನ್ ಮನೆಯಲ್ಲೇ ಇದ್ದಿರುತ್ತೆ. ಫೋನ್ ಮಾಡಿದರೂ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಅಂದರೆ ಮನೇಲೇ ಇದ್ದ ಕಾರಣ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಅಂದರೆ ಈಗ ತನ್ಮಯ್ ಮೇಲೆ ಒಂದು ಸಣ್ಣ ಡೌಟ್ ಬರುತ್ತೆ ಪೊಲೀಸ್ನವರಿಗೆ. ಯಾಕೆ ಅಂತ ಹೇಳಿದರೆ, ಅವರ ಫ್ಯಾಮಿಲಿಯಲ್ಲಿ ಇರೋದು ಅವನ ಅಪ್ಪ ಅಮ್ಮ. ಈಗ ಅವನ ಅಪ್ಪ ಅಮ್ಮ ಇಲ್ಲ. ಸೊ ಅಂದರೆ ಇವನು ಒಬ್ಬನೇ ಇರೋದು. ಉಳಿದವ್ರ ಹತ್ರ ನಿಮ್ಮ ಫ್ಲ್ಯಾಟಿನ ಓನರ್ನ ನೀವೆಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಫ್ಲ್ಯಾಟಲ್ಲಿ ಇದ್ದವರು ಇಲ್ಲ ಸರ್ ಅವ್ರನ್ನ ಇಲ್ಲಿ ತನಕ ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವರ ಮಗನಾದರೂ ನೋಡಿದ್ದೀರಾ ಅಂತ ಕೇಳಿದರೆ ಇಲ್ಲ ಸರ್ ಅವರ ಮಗನನ್ನು ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಅವರೊಂದು ಅಕೌಂಟ್ ನಂಬರ್ ಕೊಟ್ಟಿದ್ದರು. ಆ ನಂಬರಿಗೆ ನಾವು ಬಿಲ್ ಆಗಲಿ ಏನೇ ಆದರೂ ಸೆಟಲ್ಮೆಂಟ್ ಏನಾದರೂ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾರೆ. ತನ್ಮಯ್ ಎಜುಕೇಷನ್ ಎಲ್ಲಿ ಮಾಡಿದ್ದು ಅಂತ ವಿಚಾರಿಸುವಾಗ ಒಂದು ವಿಷಯ ಗೊತ್ತಾಗುತ್ತೆ. ಏನಂದರೆ ಅವನು ಓದಿದ್ದು ಫಾರಿನಲ್ಲೇ ಆಗಿರ್ತದೆ. ಅವನ ಫ್ಲ್ಯಾಟ್ನ ಓಪನ್ ಮಾಡಿ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ಚ್ ಮಾಡಿದ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನು ಅಂತ ಹೇಳಿದರೆ, ಆ ಫಾರಿನಲ್ಲಿ ಇದ್ದಂಥ ಓನರ್ಗಳು ತನ್ಮಯ್ನ ತಂದೆ ತಾಯಿಯೇ ಆಗಿರ್ತಾರೆ. ಎಸ್, ಅಂದರೆ ತನ್ಮಯ್ ಈ ಫ್ಲ್ಯಾಟ್ನ ರಿಯಲ್ ಓನರ್ ಆಗಿರ್ತಾನೆ. ಅಂದರೆ ಅವನ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ದ ಫ್ಲ್ಯಾಟ್ ಪ್ರೆಸೆಂಟಿಂಗಲ್ಲಿ ಈ ಫ್ಲ್ಯಾಟನ್ನು ಇವನು ನೋಡ್ಕೊಳ್ತಾ ಇರ್ತಾನೆ. ಸೊ ಈಗ ಗೊತ್ತಾಗುತ್ತೆ ಇವನಿಂದನೇ ಎಲ್ಲ ಆಗ್ತಾ ಇರೋದು, ಇವನೇ ಎಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಅವನ ಫ್ಲ್ಯಾಟನ್ನು ಇಡೀ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡುವಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಇವನು IT ಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಒಂದು ಕಂಪನಿಗೆ ಟೈಅಪ್ ಆಗಿ ಆ ಕಂಪನಿಯ ಕೆಲಸವನ್ನು ಇವನು ಮಾಡ್ತಾ ಇರ್ತಾನೆ. ಅಂದರೆ ಯಾವುದೋ ಒಂದು ಗೋಲ್ಮಾಲ್ ಮಾಡ್ತಾ ಇದ್ದಾನೆ ಅಂತ ಇವರಿಗೆ ಅರ್ಥ ಆಗುತ್ತೆ. ಹಾಗಾದರೆ ತನ್ಮಯ್ ಎಲ್ಲೋದ್ಲು, ಏನಾದ್ಲು ಅಂತೇಳಿ ಇವರಿಗೆ ಅರ್ಥ ಆಗಲ್ಲ. ಅಷ್ಟರಲ್ಲಿ ಇವರಿಗೊಂದು ವಿಷಯ ಗೊತ್ತಾಗುತ್ತೆ. ಏನಂದರೆ ಅವರಿಗೆ ಕಾಲ್ ಬಂದಿದ್ದು ಇದೇ ಬಿಲ್ಡಿಂಗಲ್ಲೇ ಆಗಿರುತ್ತೆ. ಸೊ ಆ 4ನೇ ಬ್ಲಾಕಲ್ಲಿ ಏನೋ ವಿಷಯ ಇದೆ ಅಂಥೇಳಿ ಅಲ್ಲಿ ಸರ್ಚ್ ಮಾಡಲಿಕ್ಕೆ ಅಂತೇಳಿ ಆ ಲಾಕನ್ನು ಒಡೆದು ಸೀದಾ ಒಳಗೆ ಹೋಗಿಬಿಡ್ತಾರೆ. ಒಳಗೋದ ಅವರಿಗೆ ಒಂದು ವಿಷಯ ಕಾದಿತ್ತು. ಏನಂತ ಹೇಳಿದರೆ, ಅಲ್ಲಿರೋದು ಫ್ಲ್ಯಾಟ್ಸ್ ಅಲ್ಲ, ಒಂದು ದೊಡ್ಡ ಲ್ಯಾಬ್. ಆ ಲ್ಯಾಬಲ್ಲಿ ಸಾಕಷ್ಟು ಆರ್ಗನ್ಸ್ಗಳು ಅಲ್ಲಿ ಇಟ್ಟಿರ್ತಾರೆ. ಸೊ ಅಂದರೆ ವಿಷಯ ಏನಂತ ಹೇಳಿದರೆ, ಆರ್ಗನ್ ಸಪ್ಲೈನ ಇವನು ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಂತ ಹೇಳಿದರೆ, ಎಲ್ಲರ ಜೊತೆ ಖುಷಿಯಾಗಿ ನಗ್ತಾ ಮಾತಾಡ್ತಿದ್ದವನು ಈ ರೀತಿ ಕೆಲಸ ಮಾಡ್ತಾನಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಮನೆಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಸೊ ಹಾಗಾದರೆ
ಹಾಗಾದರೆ ತನುವನ್ನು ಅವನು ಏನು ಮಾಡಿರ್ಬೋದು ಅಂತೇಳಿ ಇಡೀ ಫ್ಲ್ಯಾಟ್ ಅಂದರೆ ಇಡೀ 4ನೇ ಬ್ಲಾಕ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಒಂದು ಡೋರನ್ನು ಬಿಡದೆ ಎಲ್ಲದನ್ನು ಸರ್ಚ್ ಮಾಡೋ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನಂದರೆ ಅಲ್ಲೇ ಒಂದು ಸೀಕ್ರೆಟ್ ರೂಮ್ ಇರೋದು ಅವರಿಗೆ ಅರ್ಥ ಆಗುತ್ತೆ. ಸೊ ಸೀಕ್ರೆಟ್ ರೂಮಲ್ಲಿ ಇರೋದು ಯಾರಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡುವಾಗ ಆ ಸೀಕ್ರೆಟ್ ರೂಮಿಂದ ಒಂದು ವಾಯ್ಸ್ ಕೇಳಿಸುತ್ತೆ, ಸರ್ ಹೆಲ್ಪ್ ಮಾಡಿ ಅಂತ. ಸೊ ಎಲ್ಲದನ್ನು ಬ್ರೇಕ್ ಮಾಡಿ ಆ ಡೋರ್ನ ಒಡೆದು ಯಾರು ಅಂತ ನೋಡುವಾಗ ಅದು ತನ್ಮಯ್ ಆಗಿರುತ್ತೆ. ಅಂದರೆ ತನ್ಮಯ್ನ ಹೆಂಡತಿ ಆಗಿರ್ತಾಳೆ. ಅದು ತನ್ಮಯ್ನ ಹೆಂಡತಿ ತನು ಆಗಿರ್ತಾಳೆ. ಸೊ ತನುನ ಇಷ್ಟು ದಿನ ಕೂಡಿ ಹಾಕಿದ್ದು ಯಾರು ಅಂತ ಕೇಳುವಾಗ ಅದು ಬೇರೆ ಯಾರೂ ಅಲ್ಲ, ಅವಳ ಗಂಡನೇ ಆಗಿರ್ತಾನೆ. ಇದನ್ನೆಲ್ಲ ಕೇಳಿ ಅವರಿಗೆ ಶಾಕ್ ಆಗುತ್ತೆ. ಪೊಲೀಸ್ನವರಿಗೂ ಆಶ್ಚರ್ಯ ಆಗುತ್ತೆ. ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ ಗಂಡ ಈ ರೀತಿ ಮಾಡ್ತಾನೆ ಅಂತ ಹೇಳಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ ಅವಳ ಹಸ್ಬೆಂಡ್ ಈ ರೀತಿ ಮಾಡ್ತಾನೆ ಅಂತ ಅವಳ ನೇಬರ್ಸ್ಗಳಿಗೂ ನಂಬಲಿಕ್ಕೆ ಸಾಧ್ಯ ಆಗ್ತಿರಲ್ಲ. ಯಾಕೆ ಅಂತ ಹೇಳಿದರೆ ಅವರ ಎದುರಿಗೆ ಇಬ್ಬರಿಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಅದು ಅಲ್ಲದೆ ನೇಬರ್ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸೊ ಏನಾಯಿತು ಅಂತ ಈಗ ತನುವೇ ಹೇಳಬೇಕು ಅಂತೇಳಿ ಪೊಲೀಸ್ನವರು ಎನ್ಕ್ವೈರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾಯಿತು ಅಂತ ವಿಷಯ ಹೇಳ್ತಾಳೆ. ಏನಂತ ಅಂದರೆ ಅವತ್ತು ತನ್ಮಯ್ ಊರಿಗೆ ಹೋದ ಮೇಲೆ ತನು ಯಾವತ್ತೂ ಒಬ್ಬಳೇ ಆ 4ನೇ ಬ್ಲಾಕ್ನ ಹತ್ರ ಹೋಗ್ತಾಳೆ. ಅವಳಿಗೊಂದು ಆಶ್ಚರ್ಯ ಕಾದಿರುತ್ತೆ. ಏನು ಅಂತ ಹೇಳಿದರೆ ಯಾವತ್ತೂ ಲಾಕ್ ಆಗಿದ್ದ ಆ ಬ್ಲಾಕಿನ ಡೋರ್ ಓಪನ್ ಆಗಿತ್ತು. ಅಂದರೆ ಕೀ ಅಲ್ಲಿ ಇರಲಿಲ್ಲ, ಬೀಗನೂ ಓಪನ್ ಆಗಿತ್ತು. ಸೊ ಹೇಗಿದ್ದರೂ ಓಪನ್ ಆಗಿದೆ, ಇಲ್ಲಿ ಯಾರೂ ಇಲ್ಲ, ನೋಡ್ಕೊಂಡು ಬರೋಣ ಏನಿದೆ ಅಂತ ಹೇಳಿ ಆ ಡೋರ್ನ ನಿಧಾನವಾಗಿ ಓಪನ್ ಮಾಡಿ ಸೀದಾ ಒಳಗೆ ಹೋಗಿಬಿಡ್ತಾಳೆ. ಒಳಗೆ ಹೋದ ಅವಳಿಗೆ ಇನ್ನೊಂದು ವಿಷಯ ಗೊತ್ತಾಗೋದೇನೆಂದರೆ ಆ 4th ಬ್ಲಾಕ್ ಅದು ಬ್ಲಾಕ್ ಆಗಿರೋದಿಲ್ಲ, ಅದರ ಬದಲಿಗೆ ಒಂದು ಲ್ಯಾಬ್ ಆಗಿರುತ್ತೆ. ಅಂದರೆ ಮೆಡಿಕಲ್ ಲ್ಯಾಬ್. ಎಲ್ಲ ಥರದ ಪಾರ್ಟ್ಸ್ಗಳು ಅಲ್ಲಿ ಇದ್ದಿರುತ್ತೆ. ಹಾಗಾಗಿ ಅವಳು ಅದನ್ನು ಅಬ್ಸರ್ವ್ ಮಾಡ್ತಾ ಅವಳಿಗೆ ಒಂದು ವಿಷಯ ಗೊತ್ತಾಗೋದೇನೆಂದರೆ ಇಲ್ಲಿ ಯಾರೋ ಆರ್ಗನ್ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಅದನ್ನು ಯಾರಿಗಾದರೂ ಹೇಳಬೇಕು ಅಂತೇಳಿ ಹೊರಗಡೆ ಬಂದು ಗೇಟನ್ನು ಹತ್ರ ಬಂದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಆ ಕಾಣೆಯಾದ ಲೇಡಿ ಅಲ್ಲಿಗೆ ಬರ್ತಾಳೆ. ಅವಳ ಹತ್ರ ಹೆಲ್ಪ್ ಕೇಳುವ ಸಮಯದಲ್ಲಿ ಅದೇ ಮಾಸ್ಕ್ ಮ್ಯಾನ್ ಹಿಂದೆಯಿಂದ ಬಂದು ಅವಳನ್ನ ಜೋರಾಗಿ ಹಿಡ್ಕೊಂಡು ಬಿಡ್ತಾನೆ. ಸೊ ಈ ಮಾಸ್ಕ್ ಮ್ಯಾನನ್ನು ಈ ಹುಡುಗಿನೂ ನೋಡಿದ್ರಿಂದ ಈ ಲೇಡಿಯನ್ನು ಸಹ ಒಳಗೆ ಎಳ್ಕೊಂಡು ಡೋರ್ನ ಲಾಕ್ ಮಾಡಿಬಿಡ್ತಾನೆ. ಸೊ ಲಾಕ್ ಮಾಡಿದ ಮೇಲೆ ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂಥೇಳಿ ಅವನೊಂದು ವಿಚಿತ್ರವಾದ ಧ್ವನಿಯಲ್ಲಿ ಮಾತಾಡ್ತಾನೆ. ಸೊ ಈಗ ಇರುವಾಗ ಇಂಥ ಸಮಯದಲ್ಲಿ ಆ ಲೇಡಿ ಅವರ ಮನೆಯವರಿಗೆ ಕಾಲ್ ಮಾಡಲಿಕ್ಕೆ ಅಂತೇಳಿ ಕಾಲ್ನ ಡಯಲ್ ಮಾಡಿ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದ ರಾಡನ್ನು ತಗೊಂಡು ಆ ಮಾಸ್ಕ್ ಮ್ಯಾನ್ ಅವಳ ತಲೆಗೆ ಜೋರಾಗಿ ಹೊಡೆದು ಮಲಗಿಸ್ಬಿಡ್ತಾನೆ. ಸೊ ಇವಳನ್ನು ಕರ್ಕೊಂಡೋಗಿ ಒಂದು ರೂಮಲ್ಲಿ ಹಾಕಿ ತನುವನ್ನು ಇನ್ನೊಂದು ರೂಮಲ್ಲಿ ಹಾಕಿಬಿಡ್ತಾನೆ. ಇಲ್ಲಿ ತನುಗೆ ಒಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದರೆ ಈ ವಾಯ್ಸನ್ನು ಎಲ್ಲೋ ಕೇಳಿದಾಗಿದೆ ಅಂತ ಯೋಚನೆ ಮಾಡ್ತಾ ತನ್ಮಯ್ನ ನೆನಪಾಗುತ್ತೆ. ಅಂದರೆ ತನ್ಮಯ್ ಮಾತಾಡ್ದಾಗೇ ಅವನ ವಾಯ್ಸು ಇತ್ತು. ಸೊ ಇದನ್ನೆಲ್ಲ ಮಾಡ್ತಿದ್ದ ತನ್ಮಯ್ನೇನಾ ಅಂತ ಹೇಳಿ ಅವಳಿಗೂ ಶಾಕ್ ಆಗುತ್ತೆ. ಯಾಕಂತ ಹೇಳಿದರೆ ಎಷ್ಟು ವರ್ಷದ ಕಾಲ ಅವಳನ್ನು ಪ್ರೀತಿಸಿ ಈಗ ಯಾಕೆ ಈ ಥರ ಆಡ್ತಾ ಇದ್ದಾನೆ ಅಂತ ಅವಳಿಗೂ ಅರ್ಥ ಆಗಲ್ಲ. ಅಷ್ಟರಲ್ಲೇ ಅವಳಿಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಇದೆಲ್ಲ ಆಗಿ ಸ್ವಲ್ಪ ದಿನಗಳಾದ ಮೇಲೆ ಏಟು ಬಿದ್ದು ಪ್ರಜ್ಞೆ ತಪ್ಪಿದ್ದ ಇನ್ನೊಂದು ಲೇಡಿ ಸಡನ್ನಾಗಿ ಎಚ್ಚರವಾಗ್ತಾಳೆ. ಎಚ್ಚರವಾದ ತಕ್ಷಣ ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ರೂಮನ್ನು ಹೇಗೋ ಓಪನ್ ಮಾಡಿ ಹೊರಗಡೆ ಬರ್ತಾಳೆ. ಹೊರಗೆ ಬಂದಾಗ ಮಾಸ್ಕ್ ಮ್ಯಾನ್ ಅಲ್ಲೇ ಇದ್ದಿರ್ತಾನೆ. ಸೊ ಮಾಸ್ಕ್ ಮ್ಯಾನ್ ಮತ್ತು ಅವಳಿಗೆ ಸ್ವಲ್ಪ ಜಗಳ ಆಗಿ ಕಿಟಕಿಯಿಂದ ಆಚೆ ತಳ್ಳಿಬಿಡ್ತಾನೆ. ಹಾಗಾಗಿಯೇ ಅವಳು ಅಲ್ಲಿ ಬಿದ್ದಿದ್ದು. ಇದನ್ನೆಲ್ಲ ನೋಡ್ತಾ ಇದ್ದ ತನುಗೆ ಆಶ್ಚರ್ಯ ಆಗುತ್ತೆ. ಯಾಕೆಂತ ಹೇಳಿದರೆ ಆಗ ಜಗಳ ಆಡುವ ಸಮಯದಲ್ಲಿ ಆ ಹುಡುಗಿ ಮಾಸ್ಕನ್ನು ಎಳ್ದಾಡಿರ್ತಾಳೆ. ಹಾಗಾಗಿ ಮಾಸ್ಕ್ ಅವಳ ಕೈಯಲ್ಲಿ ಬಂದಿರುತ್ತೆ. ಸೊ ತಿರುಗಿ ನೋಡುವಾಗ ತನ್ಮಯ್ ಆಗಿರ್ತಾನೆ. ಆಗ ತನ್ಮಯ್ ಹತ್ರ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ಎಲ್ಲ ದುಡ್ಡಿಗೋಸ್ಕರ ಅಂತಾನೆ ಹೇಳಿ ಅವಳಿಗೆ ಒಂದು ಏಟನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸಿಬಿಡ್ತಾನೆ. ಹೀಗೆ ಸ್ವಲ್ಪ ದಿನ ಹೋದ ಮೇಲೆ ಒಂದು ದಿನ ಅವಳಿಗೆ ಅಕಸ್ಮಾತಾಗಿ ಆ ಲೇಡಿಯ ಫೋನ್ ಅವಳ ಹತ್ರ ಇರೋದು ನೆನಪಾಗುತ್ತೆ. ಸೊ ಹೇಗಾದರೂ ಮಾಡಿ ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಮೊದಲನೇ ಸಲ ಫೋನ್ ಮಾಡಿರ್ತಾಳೆ. ಫೋನನ್ನು ಮಾತಾಡ್ತಾ ಅರ್ಧಕ್ಕೆ ಕಟ್ ಮಾಡ್ತಾಳೆ. ಯಾಕೆಂದರೆ ಅದೇ ಸಮಯಕ್ಕೆ
ಆ ಮಾಸ್ಕ್ ಮ್ಯಾನ್ ಅಂದರೆ ತನ್ಮಯ್ ಬಂದಿರ್ತಾನೆ. ಸೊ ಫೋನಲ್ಲಿ ಹಲೋ ಹಲೋ ಹೆಲ್ಪ್ ಮಾಡಿ ಅಂತ ಹೇಳಿ ಕಟ್ ಮಾಡಿರ್ತಾಳೆ. ಆಮೇಲೆ ಮಾಸ್ಕ್ ಮ್ಯಾನ್ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಕಾಲ್ ಬಂತು ಅಂತೇಳಿ ಅರ್ಜೆಂಟಲ್ಲೇ ಸೀದಾ ಹೋಗಿಬಿಡ್ತಾನೆ. ಅದಾದ ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬಂದು ಅವಳನ್ನು ರೆಸ್ಕ್ಯೂ ಮಾಡಿರ್ತಾರೆ. ಸೊ ಇದು ಅವಳ ಫ್ಲ್ಯಾಶ್ ಬ್ಯಾಕ್ ಆಗಿರುತ್ತೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ಇನ್ನೊಬ್ಬರು ಯಾರೋ ಒಂದು ರೂಮಲ್ಲಿ ಇದ್ದಾರೆ ಅಂತ ಹೇಳಿ ಆ ಪೊಲೀಸ್ನವರಿಗೆ ತನು ಒಂದು ಇನ್ಫಾರ್ಮೇಷನನ್ನು ಕೊಡ್ತಾಳೆ. ಹಾಗೆ ಆ ತನ್ಮಯನ್ನು ಮಾತ್ರ ಸುಮ್ಮನೆ ಬಿಡಬೇಡಿ, ಅವನಿಷ್ಟು ಕೆಟ್ಟವನಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳುವಷ್ಟರಲ್ಲಿ ಪೊಲೀಸರು ಅವಳಿಗೆ ಇನ್ನೊಂದು ವಿಷಯನ ಹೇಳ್ತಾರೆ. ಏನಂತ ಹೇಳಿದರೆ, ತನ್ಮಯ್ ಒಬ್ಬನೇ ಮಗ ಅಲ್ಲ, ಅವನಿಗೂ ಒಬ್ಬ ಅಣ್ಣ ಇದ್ದಾನೆ. ಅವನು ನೋಡೋದಕ್ಕೆ ತನ್ಮಯ್ ಹಾಗೆ ಇದ್ದಾನೆ ಅಂತ. ಅಂದರೆ ಇಷ್ಟು ದಿನ ಮನೆಯಲ್ಲಿದ್ದಿದ್ದು ತನ್ಮಯ್ ಅಲ್ಲ, ಧನುಷ್. ಹಾಗಾದರೆ ತನ್ಮಯ್ ಎಲ್ಲಿದ್ದಾನೆ ಅಂತ ತನು ಕೇಳುವಾಗ, ತನ್ಮಯ್ ಇಲ್ಲೇ ಇದ್ದಾನೆ ಅಂತ ಹೇಳಿ ಆ ಇನ್ನೊಂದು ರೂಮನ್ನು ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ನೋಡಿದರೆ ಕೈ ಕಾಲು ಕಟ್ಟಿ ಹಾಕಿ ಅವನಿಗೂ ಹೊಡೆದು ಪ್ರಜ್ಞೆ ತಪ್ಪಿಸಿರ್ತಾನೆ. ಸೊ ಹಾಗಾದರೆ ಇಷ್ಟು ದಿನ ಇದ್ದಿದ್ದು ತನ್ಮಯ. ನಾನಿಲ್ಲಿ ಯಾರೋ ಬೇರೆಯವರು ಇದ್ದಾರೆ ಅಂತ ಅಂದ್ಕೊಂಡಿದ್ದೆ, ಹಾಗಾದರೆ ಇವನನ್ನು ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅವರಿಬ್ಬರು ಟ್ವಿನ್ಸ್ ಆಗಿದ್ದು ಧನುಷ್ ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿ ಹತ್ರ ಜಗಳ ಮಾಡಿಕೊಂಡು ಫಾರಿನಲ್ಲೇ ಇನ್ನೊಂದು ಕಡೆಯಲ್ಲಿ ಇರ್ತಾನೆ. ಬೆಳೆದು ದೊಡ್ಡವನಾದ ಮೇಲೆ ಮೆಡಿಕಲ್ ಓದಿ ಡಾಕ್ಟರ್ ಆಗಿರ್ತಾನೆ. ಆದರೆ ದುಡ್ಡಿನ ಆಸೆಗೋಸ್ಕರ ಆರ್ಗನನ್ನು ಮಾರಿ ಅದರಲ್ಲಿ ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾನೆ. ಹೀಗಾಗಿ ಒಂದು ಹೊರ ದೇಶದ ಕಂಪನಿಗೆ ಟೈಅಪ್ ಆಗಿ ಆರ್ಗನ್ಸನ್ನು ಸಪ್ಲೈ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ಹೆಲ್ಪ್ ಮಾಡ್ತಿದ್ದವರು ಸಿಕ್ಕಿಬಿದ್ದರು. ಹಾಗಾಗಿ ಅವನನ್ನು ಬ್ಯಾನ್ ಮಾಡಿರ್ತಾರೆ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಲಿಕ್ಕೋಸ್ಕರ ಅವನ ಅಪ್ಪ ಅಮ್ಮನ ಫ್ಲ್ಯಾಟ್ ಯೂಸ್ ಮಾಡಿಕೊಳ್ಳುವ ಅಂಥೇಳಿ ಇಲ್ಲಿಗೆ ಬರ್ತಾನೆ. ಅವನು ಇಲ್ಲಿಗೆ ಬಂದಾಗ ಅವರ ಫ್ಲ್ಯಾಟ್ ರೀಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಸೊ 4th ಬ್ಲಾಕನ್ನು ಆಗಲೇ ಅವನು ರೆಡಿ ಮಾಡಿಟ್ಕೊಂಡಿರ್ತಾನೆ. ಅದು ಅವನ ಲ್ಯಾಬ್ ಮತ್ತು ಕೆಲಸಕ್ಕೋಸ್ಕರ. ಧನುಷ್ನ ಈ ಕೆಲಸ ತನ್ಮಯ್ಗೆ ಗೊತ್ತಿರೋದಿಲ್ಲ. ಒಂದು ದಿನ ಗೊತ್ತಾದಾಗ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಜಗಳ ಆದಮೇಲೆ ಇವನಿಲ್ಲಿದ್ದರೆ ನನಗೆ ಡೇಂಜರ್ ಅಂತ ಆಗಿರ್ತಾನೆ. ಅದು ಯಾವ ಸಮಯದಲ್ಲಿ ಅಂತ ಹೇಳಿದರೆ, ಅವನು ಊರಿಗೆ ಹೋಗಿ 2 ವಾರ ಅಲ್ಲ 1 ವಾರಕ್ಕಿಂತ ಮುಂಚೆನೇ ಬಂದಿರ್ತಾನೆ ಅವನ ಹೆಂಡತಿಗೆ ಸರ್ಪ್ರೈಸ್ ಕೊಡಲಿಕ್ಕೋಸ್ಕರ. ಸೊ ಅವನ ಹೆಂಡತಿ ಕಾಣದಿದ್ದ ಕಾರಣ ಅವನ ಹೆಂಡತಿಯನ್ನು ಹುಡ್ಕೊಂಡು ಅವನು ಹೋದಾಗ ಆ 4th ಬ್ಲಾಕಲ್ಲಿ ಅವಳು ಹೋಗೋದನ್ನು ಇವನು ನೋಡ್ತಾನೆ. ಹೌದು, ತನ್ಮಯ್ ಮತ್ತು ಆ ಲೇಡಿಯನ್ನು ಒಳಗೆ ಕೂಡಿ ಹಾಕಿ ಪ್ರಜ್ಞೆ ತಪ್ಪಿದ ನಂತರ ತನ್ಮಯ್ ತನುವನ್ನು ಹುಡ್ಕೊಂಡು ಅಲ್ಲಿಗೆ ಬಂದಿರ್ತಾನೆ. ಅವನು ಬರೋದನ್ನು ಈ ಮಾಸ್ಕ್ ಮ್ಯಾನ್ ಅಂದರೆ ಧನುಷ್ ನೋಡ್ತಾನೆ. ಧನುಷ್ ನೋಡಿ ಅವನು ಮಾತಾಡ್ತಾನೆ. ಅವನು ಮಾತಾಡಿದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ, ಓ ಇದು ಧನುಷ್ ಅಂತ. ನೀನೇನು ಮಾಡಬೇಕು ಅಂತ ಕೇಳುವಾಗ, ನಾನೇನು ಮಾಡೋದು ಬಿಡು, ನಿನ್ನ ಹೇಳ್ತೀನಿ ಇಲ್ಲೇ ಕರೆಸಿದ್ಯಾ, ನಾನು ಮಾಡುವ ಕೆಲಸ ಹೊರಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಅಂದರೆ ತನು ಇಲ್ಲಿ ಇದ್ದಾಳ ಅಂತ ಹೇಳಿ ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಜಗಳ ಆಗೋ ಸಮಯದಲ್ಲಿ ಅವನು ಕೂಡ ಅವನನ್ನು ರೂಮಲ್ಲಿ ಕೂಡಿ ಹಾಕಿಬಿಡ್ತಾನೆ. ಸೊ ಹೇಗಿದ್ದರೂ ಇವನು ಫಾರಿನಿಗೆ ಹೋಗಿದ್ದ, ಈಗ ಹೆಂಡತಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅಂತ ಬೇಗ ಬಂದಿದ್ದ. ಅಂದರೆ ಈಗ ನಾನೇ ತನ್ಮಯಾಗಿ ಅವನ ಫ್ಲ್ಯಾಟಿಗೆ ಇರಬೇಕು ಅಂದರೆ ಅಲ್ಲಿಂದ ಸೀದಾ ಅವನ ಫ್ಲ್ಯಾಟಿಗೆ ಅಂದರೆ ತನ್ಮಯಿನ ಜಾಗಕ್ಕೆ ಹೋಗಿ ಕೂತ್ಕೊಳ್ತಾನೆ. ಅದಾದ ಮೇಲೆ ತನು ಕಾಣ್ತಾ ಇಲ್ಲ ಅಂತೇಳಿ ನಾಟಕ ಮಾಡಿ ಇದನ್ನೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿರ್ತಾನೆ. ಸೊ ಅವನ ಮೇಲೆ ಯಾವುದೋ ಡೌಟ್ ಬಂದಿರಲ್ಲ. ವಿಷಯ ಎಲ್ಲ ಗೊತ್ತಾದ ಮೇಲೆ ಇನ್ನು ಅವನು ಡೇಂಜರ್ ಅಂತ ಹೇಳಿ ಧನುಷ್ನ ಲೊಕೇಶನ್ ಒಂದು ಏರ್ಪೋರ್ಟ್ ಹತ್ರ ಇದೆ ಅಂತ ಗೊತ್ತಾದ ಕೂಡಲೇ ಪೊಲೀಸ್ನವರು ಅವನ್ನ ಚೇಸ್ ಮಾಡ್ತಾರೆ. ಚೇಸ್ ಮಾಡಿದ ಸ್ವಲ್ಪ ಹೊತ್ತಿಗೆ ಧನುಷ್ ಸಿಕ್ಕಿಬೀಳ್ತಾನೆ. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದ ಧನುಷ್ಗೆ ಇನ್ನೊಂದು ವಿಷಯ ಕಾದಿತ್ತು. ಏನಂತ ಹೇಳಿದರೆ, ಅವನನ್ನು ಟ್ರೇಸ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಆಗ್ತಿರಲಿಲ್ಲ. ಹೇಗೆ ಇವರು ಕಂಡುಹಿಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಧನುಷ್ಗೆ ಒಂದು ವಿಷಯನ ಪೊಲೀಸ್ನವರು ಹೇಳ್ತಾರೆ. ಏನಂತ ಹೇಳಿದರೆ, ತನ್ಮಯ್ ಅವನ ಬೈಕಿಗೆ ಒಂದು ಟ್ರ್ಯಾಕರನ್ನು ಫಿಟ್ ಮಾಡಿರ್ತಾನೆ. ಯಾಕೆ ಅಂತ ಹೇಳಿದರೆ, ಈ ಬೈಕ್ ಧನುಷ್ದೇ ಆಗಿದೆ ಅಂತ ಅವನಿಗೆ ಗೊತ್ತಿರುತ್ತೆ. ಯಾಕಂದರೆ ಇದನ್ನು ಡಿಸೈನ್ ಮಾಡಿದ್ದೇ ಅವನಾಗಿದ್ದರಿಂದ. ಹಾಗಾಗಿ ಅವನಿಗೆ ಅವನ ಮೇಲೆ ಡೌಟ್ ಇರುತ್ತೆ. ಹಾಗಾಗಿ ಆ ಟ್ರ್ಯಾಕರ್ನ ಅದರಲ್ಲಿ ಅವನು ಆ್ಯಡ್ ಮಾಡಿರ್ತಾನೆ. ಸೊ ಈ ಟ್ರ್ಯಾಕರ್ನ ಮೂಲಕ ಅವ್ರನ್ನ ಚೇಸ್ ಮಾಡಿ ಹಿಡಿದಿರ್ತಾರೆ. ಅಂದರೆ ಈ ಥರ ಟ್ರ್ಯಾಕ್ ಸೆಟ್ ಮಾಡಿ ಧನುಷ್ನ ಹಿಡಿಯೋದಕ್ಕೆ ತನ್ಮಯ್ ಹೆಲ್ಪ್ ಮಾಡಿರ್ತಾನೆ.
ಈಚೆಯಿಂದ ಹಾಸ್ಪಿಟ್ಲಿರುವಂಥ ತನ್ಮಯ್ ಎಚ್ಚರ ಆಗ್ತಾನೆ. ಹಾಗೆ ತನು ಕೂಡ ರಿಕವರ್ ಆಗ್ತಾಳೆ. ಸೊ ಪೊಲೀಸ್ನವರು ಆ ಲ್ಯಾಬನ್ನು ಸೀಸ್ ಮಾಡಿ ಆ ಕಂಪನಿಯನ್ನು ಫಾರಿನಲ್ಲೇ ಸೀಸ್ ಮಾಡಿಸ್ತಾರೆ. ಸೊ ಲ್ಯಾಬನ್ನು ಕೂಡ ಸೀಸ್ ಮಾಡಿ ಎಲ್ಲ ಆರ್ಗನ್ಸ್ಗಳನ್ನು ರಿಕವರ್ ಮಾಡಿಕೊಂಡು ಆ ಬ್ಲಾಕಿಗೆ ಲಾಕ್ ಹಾಕಿಬಿಡ್ತಾರೆ. ಸೊ ಇಲ್ಲಿ ತನು ಮತ್ತು ತನ್ಮಯ್ ಇಬ್ಬರು ಸಂತೋಷವಾಗಿ ಜೀವನ ಮಾಡ್ತಾರೆ. ಹಾಗೆ ಆ ಮಾಸ್ಕ್ ಸ್ಟೋರಿ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಗೈಸ್, ಇದಾಗಿತ್ತು ಸಸ್ಪೆನ್ಸ್ ಸ್ಟೋರಿ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.